ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂದನ ಹೇಳ್ತಾ ಇರ್ತಾರೆ, ಅಂಕಲ್ ಈ ರೇಡಿಯೋ ಯಾಕೆ ಅಂಕಲ್ ಯೂಸ್ ಮಾಡ್ತೀರಾ, ಇದು ವೇಸ್ಟ್ ಅಲ್ವಾ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಏನು ಈ ರೇಡಿಯೋ ವೇಸ್ಟಾ, ಈ ರೇಡಿಯೋದಲ್ಲಿ ಏನು ಬರಲ್ವಾ ನೋಡಿ ಇವಾಗ ಅಂತ ಹೇಳಿ ರೇಡಿಯೋ ಬಡಿತಾನೆ. ಆವಾಗ ಅದ್ರಲ್ಲಿ ಸಾಂಗ್ ಬರುತ್ತೆ. ಆವಾಗ ಚಂದನ್ ಹೇಳ್ತಾಳೆ, ಪರವಾಗಿಲ್ಲ ಅಂಕಲ್, ಇಷ್ಟು ವರ್ಷ ಆದರೂ ರೇಡಿಯೋ ನಡೀತಾ ಇದೆ ನೋಡಿ ಅಂತ ಹೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ಏನಮ್ಮ ಅಂದ್ಕೊಂಡಿದ್ಯಾ, ಇದಕ್ಕೆ ಎಷ್ಟು ವರ್ಷ ಆಯಿತು ಗೊತ್ತಾ ನಿಂಗೆ, ನೋಡು ಈ ತಿಂಗಳು ಬಂದು 4 ದಿನ ಆದಮೇಲೆ ಇದಕ್ಕೆ 26 ತುಂಬಿ 27 ವರ್ಷ ಆಗುತ್ತೆ ನೋಡು ಅಂತ ಹೇಳ್ತಾರೆ. ಆಗ ಚಂದನ್ ಹೇಳ್ತಾಳೆ, ಓ ಆಗ್ಬೋದು ಅಂಕಲ್, ಹಾಗಾದರೆ ಈ ಸಲ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಏನಮ್ಮ ತಮಾಷೆ ಮಾಡ್ತಿದ್ಯಾ, ತಮಾಷೆ ಮಾಡ್ಕೊ, ಇದರಲ್ಲಂತೂ ಸೂಪರ್ ಆಗಿರೋ ಸಾಂಗ್ ಬರ್ತದೆ, ನಾನು ಒಬ್ಬನೇ ಹುಣ್ಣಿಮೆ ರಾತ್ರಿ ಬೇರೆ ಇವತ್ತು ಆರಾಮಲ್ಲಿ ಸಾಂಗ್ ಕೇಳ್ತೇನೆ ಅಂತ ಹೇಳ್ಕೊಂಡು ರೇಡಿಯೋ ಹಿಡ್ಕೊಂಡು ಹೊರಗಡೆ ಮಲಗ್ಲಿಕ್ಕೆ ಹೋಗ್ತಾನೆ. ಇನ್ನು ಮಹಿ ಹೇಳ್ತಾನೆ, ನೋಡಿ ಅತ್ತಿಗೆ, ಎಲ್ಲರೂ ಅವ್ರವ್ರ ಲವರ್ ಜೊತೆ ಬ್ಯುಸಿ ಇದ್ದಾರೆ, ಆದರೆ ನಂಗೆ ಲವರೇ ಇಲ್ಲ. ಇಲ್ಲ ಅತ್ತಿಗೆ, ನಾನಂತೂ ಲವ್ ಮಾಡಿ ನನ್ನ ಲವರ್ ಜೊತೆ ನಾನು ಬ್ಯುಸಿಯಾಗಿರ್ತೇನೆ. ಆವಾಗ ನೀವು ಒಬ್ಬಂಟಿ ಆಗ್ತಿರಲ್ಲ ಅತ್ತಿಗೆ, ನೀವು ಯಾರ ಜೊತೆ ಮಾತಾಡ್ತೀರಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಮಹಿ ನೀನು ಇಷ್ಟು ತನಕ ತಮಾಷೆ ಮಾಡ್ತಿದ್ದೆ ಅಂತ ಅಂದ್ಕೊಂಡೆ, ನೋಡಿದ್ರೆ ನಿನಗೆ ಸೀರಿಯಸ್ ಆಗಿ ಹೇಳ್ತಿದ್ಯಾ, ಯಾಕೆ ಮಹಿ ಹೀಗೆಲ್ಲ ಹೇಳ್ತಿದ್ಯಾ ನೀನು ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಹೌದು ಅತ್ತಿಗೆ, ನನಗಂತೂ ಒಂದು ಹುಡುಗಿ ಬೇಕು, ನಾನು ಲವ್ ಮಾಡ್ತೇನೆ, ನಾನು ಅವಳ ಜೊತೆ ಇಡೀ ದಿನ ಮಾತಾಡ್ತಾ ಇರ್ತೇನೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡು ಮಹಿ, ಇದೆಲ್ಲ ತಪ್ಪು. ಈಗ ಗರ್ಲ್ ಫ್ರೆಂಡ್ ಇದ್ದರೆ ಅವಳು ಹೇಳಿದಾಗೆಲ್ಲ ಮೀಟ್ ಮಾಡಬೇಕು, ಅವಳು ಹೇಳಿದೆಲ್ಲ ಕೊಡಿಸ್ಬೇಕು, ಅವಳು ಕಾಲ್ ಮಾಡಿದಾಗೆಲ್ಲ ರಿಸೀವ್ ಮಾಡಬೇಕು, ಇದೆಲ್ಲ ತುಂಬ ತಲೆನೋವು ಮಹಿ, ಇದೆಲ್ಲ ಯಾಕೆ ನಿಂಗೆ, ಇವ್ರ ಪಾಡು ನೀನು ನೋಡ್ತಾ ಇದೆಯಲ್ಲ, ಪುನಃ ಅದೇ ಪಾಡು ಯಾಕೆ ನಿಂಗೆ ಬೇಕು ಅಂತ ಕೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅತ್ತಿಗೆ, ಒಂದು ಹುಡುಗಿಯಾಗಿ ನೀವು ಈ ರೀತಿ ಹೇಳ್ತಿದ್ದೀರಲ್ಲ, ಇದೆಷ್ಟರ ಮಟ್ಟಿಗೆ ಸರಿ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಚಂದನ್ ಹೇಳ್ತಾಳೆ, ನೋಡು ಮಹಿ, ನಾನು ಹುಡುಗಿಯಾಗಿರೋದಕ್ಕೆ ಈ ರೀತಿ ಹೇಳ್ತಾ ಇದ್ದೇನೆ, ನಾನು ನೋಡಿದ್ದಕ್ಕೆ ನಿಂಗೆ ಹೇಳ್ತಾ ಇರೋದು ಅಂತ ಹೇಳ್ತಾಳೆ. ಆವಾಗ ಮಹಿ ಹೇಳ್ತಾನೆ, ಇಲ್ಲ ಅದಕ್ಕೆ ಹಾಗೇನೂ ಇಲ್ಲ, ನೋಡಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಅಷ್ಟೇ ಅಲ್ಲ ಮತ್ತೊಂದು ಏನು ಗೊತ್ತಾ, ಅವ್ರ ಪಕ್ಕದಲ್ಲಿ ಯಾರು ನಿಂತರೂ ಅವರಿಗೆ ಅವ್ರ ಮೇಲೆ ಧ್ಯಾನವೇ ಇರೋದಿಲ್ಲ, ಮಾತಾಡ್ತಾನೇ ಇರ್ತಾರೆ, ಮೈ ಮರಿತಾನೇ ಇರ್ತಾರೆ, ಒಳ್ಳೆ ಮಾಡಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡು ಮಹಿ, ಇದೆಲ್ಲ ಸ್ಟಾರ್ಟಿಂಗಲ್ಲಿ ಮಾತ್ರ, ಆಮೇಲೆ ಏನೆಲ್ಲ ಆಗುತ್ತೆ ಅಂತ ನೀನೇ ನೋಡಲಿಲ್ವಾ, ನಿಂಗೆ ಗೊತ್ತಿಲ್ವಾ ಕಂಠಿ ವೈಭವಿ ಎಷ್ಟು ಜಗಳ ಮಾಡ್ತಾರೆ ಅಂತ, ಒಂದ್ಸಲ ಯೋಚನೆ ಮಾಡು ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಹೌದು ಅತ್ತಿಗೆ, ಕಂಠಿ ವೈಭವಿ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ಹೌದು ಎಲ್ಲನೂ ಹಾಗೇನೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹರಿ ಅಂತೂ ಸುಮ್ಮನೆ ಬೇಕಂತಾನೆ ಮಾತಾಡ್ಕೊಂಡು ಚಂದನ ಹತ್ರ ಬರ್ತಾನೆ. ಹೌದು ಅನಿತಾ ಅವರು, ನಿಮ್ಮ ವಾಯ್ಸ್ ಕೇಳ್ತಾ ಇದ್ದರೆ ತುಂಬ ವೈಬ್ ಬರ್ತದೆ, ತುಂಬ ಪಾಸಿಟಿವ್ ವೈಬ್ ಬರ್ತದೆ, ನಾನು ಚಾರ್ಜ್ ಆಗ್ತಾನೇ ಇರ್ತೇನೆ, ಆದರೆ ಏನು ಮಾಡಿ ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಅಂತ ಬರ್ತಾ ಇದೆ. ಪರವಾಗಿಲ್ಲ ಅನಿತಾ ಅವರೇ, ನಾನು ಚಾರ್ಜ್ ಇಟ್ಟು ನಿಮ್ಮ ಹತ್ರ ಮಾತಾಡ್ತೇನೆ ಅಂತ ಹೇಳಿಕೊಂಡು ಅವ್ರ ಎದುರಿಗೆ ಡ್ರಾಮಾ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಚಂದನ ಮಹಿ ಮನೆಗೆ ಮೆಸೇಜ್ ಮಾಡ್ತಾ ಇರ್ತಾಳೆ, ಹಾಯ್ ಡಿಯರ್ ಅಂತ ಹೇಳ್ತಾಳೆ ವಾಯ್ಸ್ ನೋಟಲ್ಲಿ. ಆಗ ಹರಿ ಅಲ್ಲೇ ಇರ್ತಾನೆ. ಹರಿ ಗೊತ್ತಾಗುತ್ತೆ, ಅಲ್ಲ ಇವ್ರು ಯಾರಿಗೆ ಹಾಯ್ ಡಿಯರ್ ಅಂತ ಹೇಳ್ತಿದ್ದಾರೆ, ಯಾರಿಗಪ್ಪ, ಯಾರಿಗೆ ಮೆಸೇಜ್ ಮಾಡ್ತಿದ್ದಾರೆ ಇವ್ರು ಅಂತ ಹೇಳ್ಕೊಂಡು ಕದ್ದು ಕೇಳಿಸ್ಕೊಳ್ತಾ ಇರ್ತಾನೆ. ಇನ್ನು ಚಂದನ ಮಹಿ ಮನೆಗೆ ಮೆಸೇಜ್ ಮಾಡ್ತಾ ಇರ್ತಾಳೆ, ವಾಯ್ಸ್ ನೋಟ್ ಕಳಿಸ್ತಾ ಇರ್ತಾಳೆ. ಇನ್ನು ಚಂದನ ಕಳಿಸ್ತಾಳೆ, ಡಿಯರ್ ಇವತ್ತು ಮುತ್ತು ಅಣ್ಣನ ಮೀಟ್ ಮಾಡೋಕ್ಕೆ ಬರೋಕ್ಕೆ ಹೇಳು ಅಂತ ಹೇಳ್ತಾರೆ. ಆಗ ಮಹಿಮ ಹೇಳ್ತಾಳೆ, ಹೌದಾ, ಆದರೆ ಅವ್ರಿಗೇನಾದರೂ ಕೆಲಸ ಇದ್ದರೆ ಏನು ಮಾಡೋದು ಅಂತ ಕೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಅದೇನು ಟೆನ್ಷನ್ ಮಾಡಬೇಡ, ನೀನು ಕರಿ, ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಆಯಿತು, ಆದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಇಲ್ಲ ಡಿಯರ್, ಅವರಿಗೆ ನಿನ್ನ ಮೇಲೆ ತುಂಬ ಲವ್ ಆಗುತ್ತೆ ಅಂತ ಗಟ್ಟಿಯಾಗಿ ಹೇಳ್ತಾಳೆ. ಆಗ ಹರಿ ಕೇಳಿಸ್ಕೊತಾನೆ, ಲವ್ ಆಗುತ್ತಾ, ಅಲ್ಲ ಇವ್ರು ಯಾವಾಗಲೂ ನನ್ನನ್ನು ನೋಡಿದ್ರೆ ಸಿಡಿ ಸಿಡಿ ಅಂತಾರೆ, ಇವತ್ತೇನಪ್ಪ ಹೂ ಅರಳಿದಾಗೆ ಅರಳಿದ್ದಾರೆ, ಏನೋ ಇದೆ ಅಲ್ಲ, ಇದನ್ನು ನಾನು ಕಂಡು ಹಿಡಿಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಇನ್ನು ಚಂದನ ಮುತ್ತು ಅಣ್ಣನ ಹತ್ರ ಬರ್ತಾಳೆ. ಇನ್ನು ಮುತ್ತು ಅಂತೂ ಸಾಂಬಾರು ಮಾಡಲಿಕ್ಕೆ ತರಕಾರಿ ಕಟ್ ಮಾಡ್ತಾ ಇರ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಅಣ್ಣ ಏನು ಮಾಡ್ತಿದ್ದೀರಾ, ಬಿಡಿ ನಾನು ತರಕಾರಿ ಕಟ್ ಮಾಡಿ ಕೊಡ್ತೇನೆ, ನಿಮಗೂ ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಬೇಡ ಬಿಡಮ್ಮ, ಇವತ್ತು ನಾನೊಂದು ಹೊಸ ಥರ ಸಾಂಬಾರು ಮಾಡಬೇಕು ಅಂತ ಇದ್ದೇನೆ, ಅದು ನಂಗೆ ಮಾತ್ರ ಗೊತ್ತಾಗುತ್ತೆ, ನೀನು ಸುಮ್ಮನೆ ಇರು, ಇವಾಗ ಇಲ್ಲೇ ನಿಂತ್ಕೋ, ನೀನೇನು ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಅಯ್ಯೋ ಅಣ್ಣ, ನೀವು ಒಬ್ಬರೇ ಮಾಡಿದರೆ ತುಂಬ ಹೊತ್ತಾಗುತ್ತೆ, ನಾನು ಕಟ್ ಮಾಡಿ ಕೊಡ್ತೇನೆ, ಅದೇನು ಹೊಸ ಥರ ಸಾಂಬಾರು ಅಂದ್ರಲ್ಲ, ಏನು ಸಾಂಬಾರು ಅಂತ ಕೇಳ್ತಾಳೆ. ಆಗ ಅವನು ಇಡೀ ಸಾಂಬಾರು ಮಾಡೋದು ರೆಸಿಪಿಯೇ ಹೇಳ್ತಾನೆ, ನೋಡು ಈ ಥರ ಸಾಂಬಾರು ಮಾಡಬೇಕು, ತುಂಬ ಹದವಾಗಿ ಮಾಡಬೇಕು, ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಚಂದನಗಂತೂ ಅಯ್ಯೋ ಅಂತ ಹೇಳ್ಕೊಂಡು, ಅಣ್ಣ ಬೇಡ ಅಣ್ಣ, ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಆವಾಗ ಮುತ್ತು ಹೇಳ್ತಾನೆ, ಬೇಡ ನೀನು ಕೂತ್ಕೊ, ನಾನು ಮಾಡ್ತೇನೆ ಅಂತ ಹೇಳ್ತಾನೆ.
ಮಹಿಮಾ ಮುತ್ತುಗೆ ಮೆಸೇಜ್ ಮಾಡ್ತಾಳೆ. ಅವನಿಗೆ ವಾಯ್ಸ್ ನೋಟ್ ಬರುತ್ತೆ. ಇನ್ನು ಮುತ್ತು ತುಂಬ ನಾಚಿಕೆಯಿಂದ ಚಂದನಂಗೆ ಗೊತ್ತಾಗದಾಗೆ ಮೊಬೈಲ್ ತಗೊಂಡು ಸೈಡಿಗೆ ಹೋಗ್ತಾನೆ. ಇನ್ನು ಮಹಿಮಾ ಕಳಿಸಿರೋ ವಾಯ್ಸ್ ನೋಟನ್ನು ಕೇಳ್ತಾನೆ. ಮಹಿಮಾ ಹೇಳ್ತಾಳೆ ಹಿಂದಿಯಲ್ಲಿ, ನಾವಿವತ್ತು ಸಿಗುವ ಅಂತ ಕೇಳ್ತಾಳೆ. ಅದಕ್ಕೊಂದು ಬೇಡ ಬೇಡ ಅಂತ ಹೇಳ್ತಾನೆ. ಇನ್ನು ಅವಳು ಹೇಳ್ತಾಳೆ, ಇಲ್ಲ ನನಗೆ ಇವತ್ತು ನಿಮ್ಮದು ಎಣಿಸ್ತಾ ಉಂಟು, ನೀವು ನನಗೆ ಸಿಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮುತ್ತು ಆಯಿತು ಅಂತ ಹೇಳ್ತಾಳೆ. ಇನ್ನು ಹಿಂದುಗಡೆ ಚಂದನ ನಿಂತ್ಕೊಂಡು ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ, ಇವಾಗ ನೋಡ್ತೀನಿ ಏನು ಮಾಡ್ತೀರಾ ಅಂತ ಹೇಳಿ. ಸಾಂಬಾರು ಮಾಡ್ತೀರಾ ಅಂತ ಹೇಳಿದ್ರಲ್ಲ, ಇವಾಗ ಏನು ಮಾಡ್ತೀರಾ ಅಂತ ನೋಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಮುತ್ತು ಯೋಚನೆ ಮಾಡ್ತೇನೆ, ಅಯ್ಯೋ ಈಗ ಬೇರೆ ನಾನು ಸಾಂಬಾರು ಮಾಡಬೇಕು. ಚಂದನ ಕೇಳಿದ್ದು ಸಾಂಬಾರು ಮಾಡ್ತೇನೆ ಅಂತ ಹೇಳಿ ನಾನೇ ಬೇಡ ಅಂತ ಹೇಳ್ತೆ. ಇವಾಗ ನಾನು ಹೇಗೆ ಕೇಳಲಿ, ನೀನು ಸಾಂಬಾರು ಮಾಡು ಅಂತ, ಏನು ಮಾಡಲಿ ಅಂತ ಹೇಳ್ಕೊಂಡು ಚಂದನ ಹತ್ತಿರ ಬರ್ತಾನೆ. ಚಂದನ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಇನ್ನು ಮುತ್ತು ಹೇಳ್ತಾನೆ, ಅಮ್ಮ ಚಂದನ, ಇವತ್ತು ನೀನು ಸಾಂಬಾರು ಮಾಡ್ತೀಯನಮ್ಮ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನಾ? ಅಲ್ಲ ಅಣ್ಣ, ನೀವೇ ಹೇಳಿದ್ರಿ ನೀವೇನೋ ಹೊಸದಾಗಿ ಸಾಂಬಾರು ಮಾಡ್ತೇನಂತ. ಅದನ್ನು ಬೇಯಿಸಿ ಕುದಿಸಿ ನಂತರ ಅದು ಹದ ಮಾಡಿ ಅದೆಲ್ಲ ನಂಗೆ ಮಾಡೋಕ್ಕೆ ಬರುತ್ತಾ ಅಣ್ಣ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಮ್ಮ ನಿಂಗೆ ಹೇಗೆ ಬರುತ್ತೋ ಹಾಗೆ ಮಾಡು, ಅವ್ರು ಏನು ಮಾಡಿದ್ರು ತಿಂತಾರೆ ಅಂತ ಹೇಳ್ತಾನೆ. ಅಯ್ಯೋ ಅಣ್ಣ, ನಂಗೆ ಗೊತ್ತಾಗಲ್ಲ ಅಣ್ಣ, ನಾನು ಏನು ಮಾಡಲಿ ಅಂತ ಹೇಳ್ತಾರೆ. ಇಲ್ಲ ಅಮ್ಮ, ನಿಂಗೆ ಗೊತ್ತಾಗುತ್ತೆ, ನೀನು ಮಾಡು ಅಂತ ಹೇಳ್ತಾರೆ. ಆಗ ಚಂದನ ಕೇಳ್ತಾರೆ, ಅಣ್ಣ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾರೆ. ಅದು ಒಂದು ಅರ್ಜೆಂಟ್ ಫೋನ್ ಬಂತು, ನನಗೆ ಅನ್ಲೋಡ್ ಮಾಡಲಿಕ್ಕೆ ಇತ್ತು, ಅಲ್ಲಿ ಸೈಟಿಗೆ ಲೋಡ್ ಬಂದಿದ್ದಂತೆ, ನಾನು ಈಗಲೇ ಹೋಗಬೇಕು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಯಾವುದಣ್ಣ ಅರ್ಜೆಂಟ್ ಫೋನು? ಅಲ್ಲ ಅವ್ರಿಗೆ ಹೇಳಿ, ನಂಗೆ ಮನೇಲಿ ಕೆಲಸ ಇದೆ ಅಂತ ಹೇಳಿ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಹಾಗೆಲ್ಲ ಹೇಳೋಕ್ಕಾಗಲ್ಲ, ಅರ್ಜೆಂಟ್ ಅಂತೆ, ನಾನೀಗ ಅನ್ಲೋಡ್ ಮಾಡಿ ಬರಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಚಂದನ, ಆಯ್ತಣ್ಣ, ಅಣ್ಣ ಸ್ವಲ್ಪ ಹುಷಾರು ಹೋಗುವಾಗ ಅಂತ ಹೇಳ್ತಾರೆ. ಅದಕ್ಕೆ ಆಯ್ತು ಹೇಳ್ತಾನೆ. ಅಣ್ಣ, ಅನ್ಲೋಡ್ ಮಾಡುವಾಗ ಆರಾಮಲ್ಲಿ ಮಾಡಿ ಅಂತ ಹೇಳ್ತಾಳೆ. ಆಯ್ತಾಯಿತು ಅಂತ ಹೇಳ್ತಾನೆ. ಅಣ್ಣ ಏನಮ್ಮ ಅಂತ ಕೇಳ್ತಾರೆ. ಸ್ವಲ್ಪ ಹುಷಾರಲ್ಲಿ ಹೋಗಿ, ತುಂಬ ಅವಸರ ಮಾಡ್ಕೊಂಡು ಹೋಗಬೇಡಿ ಅಂತ ಹೇಳ್ತಾಳೆ. ಅಯ್ಯೋ ಆಯ್ತು ಕಣಮ್ಮ ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನು ಚಂದನ ನೆಗಡ್ತಾ ಇರ್ತಾಳೆ, ಅಣ್ಣ ನಂಗೆ ಗೊತ್ತಿದೆ, ಬಂದಿರೋದು ಲೋಡ್ ಅಲ್ಲ, ಲವ್ ಅಂತ ಹೇಳ್ಕೊಂಡು. ಇನ್ನು ಚಂದನ ಮನೆಗೆ ಕಾಲ್ ಮಾಡಿ ಹೇಳ್ತಾಳೆ, ನೋಡು ನಾನು ಹೇಳೋ ಜಾಗಕ್ಕೆ ಬಾ ನೀನು ಅಂತ ಹೇಳ್ತಾಳೆ. ಇನ್ನು ಮುತ್ತು ಕೂಡ ಅದೇ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಮಹಿಮಾ ಕೂಡ ಇರ್ತಾಳೆ. ಇನ್ನು ಮಹಿಮಾ ಅಂತೂ ಮುತ್ತನ್ನ ಸತಾಯಿಸ್ತಿ ಬಿಡ್ತಾಳೆ. ಮಹಿಮಾ ಹೇಳ್ತಾಳೆ, ನಿಮಗೆ ಯಾಕೆ ಬರಲಿಕ್ಕೆ ಇಷ್ಟು ಲೇಟು, ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೇನೆ ಗೊತ್ತುಂಟಾ, ಆಯಿತು ಅಂತ ಮಾತಾಡಬೇಡಿ ನೀವೀಗ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ನಾನು ಬರುವಾಗ ಲೇಟ್ ಆಯಿತು, ನಮ್ಮ ಮನೆಯಲ್ಲಿ ತುಂಬ ಕೆಲಸ ಇತ್ತು ಅಂತ ಹೇಳ್ತಾನೆ. ಆವಾಗ ನಮ್ಮನೆ ಅಲ್ವಾ ಅಂತ ಹೇಳ್ತಾಳೆ ಮಹಿಮಾ. ಆಗ ಅವ್ರು ಇಲ್ಲ ಹೇಳ್ತಾನೆ. ಏನು ಅಂತ ಕೇಳ್ತಾಳೆ. ಅಲ್ಲ ಹೌದು ನನ್ನ ಮನೆ ನಿನ್ನ ಮನೆ ಕೂಡ, ಆದರೆ ನನಗೆ ತುಂಬ ಕೆಲಸ ಇತ್ತು ಅಂತ ಹೇಳ್ತಾನೆ ಮುತ್ತು. ಆಗ ಮಹಿಮಾ ಹೇಳ್ತಾಳೆ, ಹೋಗಿ ನಂತರ ಮಾತಾಡಬೇಡಿ ಅಂತ ಹೇಳ್ಕೊಂಡು ಸೀದಾ ನಡ್ಕೊಂಡು ಹೋಗ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಈ ಹುಡುಗಿಯರನ್ನು ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಅವಳ ಹಿಂದೆನೇ ಸೈಕಲ್ ಇಟ್ಕೊಂಡು ಹೋಗ್ತಾನೆ. ಇನ್ನು ಈ ಕಡೆ ಹರಿ ಮತ್ತು ಮಹಿ ಇಬ್ಬರು ತಿಂಡಿ ತಿಂತಾ ಇರ್ತಾರೆ. ಇನ್ನು ಹರಿ ಹೇಳ್ತಾನೆ, ಇವತ್ತೇನೋ ತಿಂಡಿ ಒಂಥರ ಇದೆ ಅಲ್ವಾ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಏನಾಗಿದೆ ತಿಂಡಿಗೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಲ್ಲ ಇವತ್ತು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ, ಇವತ್ತು ಅಣ್ಣ ತಿಂಡಿ ಮಾಡಿಲ್ವಾ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಇಲ್ಲ ಇವತ್ತು ಅದಕ್ಕೆ ತಿಂಡಿ ಮಾಡಿದ್ದು ಅಂತ ಹೇಳ್ತಾನೆ. ಇನ್ನು ಚಂದನ ಬರ್ತಾಳೆ ಹತ್ತಿರ ಮಹಿಗೆ ಟಿಫಿನ್ ಕೊಡೋಕ್ಕೆ. ಆಗ ಹರಿ ಹೇಳ್ತಾನೆ, ಅವಳು ಬರೋದು ನೋಡಿ, ಅದಕ್ಕೆ ತಾನೇ ಇವತ್ತು ತಿಂಡಿ ಸೂಪರ್ ಆಗಿರೋದು, ಇವತ್ತು ಎಷ್ಟು ಒಳ್ಳೆಯದು ಇದೆ ಗೊತ್ತಮ್ಮ ಈ ತಿಂಡಿ, ಅದೇ ಬಳೆ ಸೌಂಡ್ ಬರ್ತಾ ಇದ್ದರೆ, ಪ್ರೀತಿಯಿಂದ ಅಡುಗೆ ಮಾಡ್ತಾಯಿದ್ರೆ ಆ ಟೇಸ್ಟೇ ಬೇರೆ ಕಣೋ ಮಹಿ, ಇವತ್ತಂತೂ ಅಡುಗೆ ತಿಂಡಿ ಸೂಪರ್ ಕಣೋ ಅಂತ ಹೇಳ್ತಾ ಇರ್ತಾನೆ ಬೇಕಂತ ಚಂದನ ಎದುರಿಗೆ. ಇನ್ನು ಚಂದನ ಮಹಿಗೆ ಟಿಫಿನ್ ಕೊಡ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ನೋಡಿ ಹರಿ ಪ್ಲೇಟ್ ಎಲ್ಲ ತೊಳೆದಿಡಿ ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ, ಅಯ್ಯೋ ನೀವು ಹೇಳಿದರೆ ಪ್ಲೇಟ್ ಏನು ಮೇಡಮ್, ನೆಲನೇ ಒರೆಸಿಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಮನೆಗೆ ಮುತ್ತು ಬರ್ತಾನೆ. ಮುತ್ತು ಬಂದಾಗ ಚಂದನ ಹೇಳ್ತಾಳೆ, ಏನಣ್ಣ ಇಷ್ಟು ಬೇಗ ಅನ್ಲೋಡ್ ಆಯಿತಾ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಆಯಿತು ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಅಣ್ಣ ಹೋಗಿ ತಿಂಡಿ ತಿನ್ನು, ಇನ್ನೇನು ಅದನ್ನು ಕೂಡ ಮರ್ತು ಬಿಟ್ಟಿಯಾ ನೋಡು ಅಂತ ಹೇಳ್ತಾರೆ. ಇನ್ನು ಮುತ್ತು ತಿಂಡಿ ತಿನ್ಲಿಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾನೆ. ಅವ್ನು ಟಿಫಿನ್ ಬಾಕ್ಸ್ ಹಾಕ್ತಾ ಇರ್ತಾನೆ. ಆವಾಗ ಮಹಿಮಾ ಹೇಳ್ತಾಳೆ, ಮೆಸೇಜ್ ಮಾಡ್ತಾಳೆ, ನಾನೇ ಇವತ್ತು ನಿಮಗೆ ಊಟ ತರ್ತೇನೆ ಅಂತ ಹೇಳಿ. ಇನ್ನು ಮುತ್ತು ಹಾಗೇ ಹೋಗ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅಣ್ಣ ಏನಣ್ಣ ಟಿಫಿನ್ ಬಾಕ್ಸ್ ತಗೊಂಡು ಹೋಗಲ್ವಾ ನೀನು ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅದು ಚಂದನ ಮಹಿಮಾ ಅವರು ಟಿಫಿನ್ ಬಾಕ್ಸ್ ತಗೊಂಡು ಬರ್ತೆ ಅಂತ ಹೇಳಿದರು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಏನಪ್ಪ ಇದು ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಯ್ಯೋ ಅಣ್ಣ ನಿನಗಿರೋ ಅದೃಷ್ಟ ನನಗಿಲ್ವೋ, ನಿನಗೆ ಮದುವೆ ಮುಂಚೆನೇ ನೀನು ಹುಡುಗಿ ಟಿಫಿನ್ ಮಾಡಿ ತಂದು ನಿನಗೆ ಬಳಸಿ ಬೇರೆ ಊಟ ಬೇರೆ ಮಾಡಿಸ್ತಾಳೆ ಇರಬೇಕು, ಆದರೆ ನನಗಿಲ್ಲಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾನೆ. ಆಗ ಚಂದನ ಒಂದು ಲುಕ್ ಕೊಡ್ತಾಳೆ. ಹರಿ ಸುಮ್ಮನೆ ಇದ್ಬಿಡ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಬಾ ಮೈ ಹೋಗೋಣ, ನಾನು ಹೋಗುವಾಗ ನೀನು ಡ್ರಾಪ್ ಮಾಡಿಯೇ ಹೋಗ್ತೇನೆ ಅಂತ ಹೇಳ್ತಾಳೆ.
ಇನ್ನು ಮಹಿ ಮತ್ತು ಚಂದನ ಇಬ್ಬರು ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ. ಇನ್ನು ಮಹಿ ಹೇಳ್ತಾನೆ, ಅತ್ತಿಗೆ ನೀವು ಹೋಗಿ ಅತ್ತಿಗೆ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾರೆ, ಪರವಾಗಿಲ್ಲ ಮಹಿ, ಬಸ್ ಬರಲಿ, ನನಗಿನ್ನು ಟೈಮ್ ಇದೆ ಅಂತ ಹೇಳಿ ನಿಂತ್ಕೊಂಡಿರ್ತಾರೆ. ಆವಾಗಲೇ ಅನಿತಾನೂ ಇರ್ತಾಳೆ. ಇನ್ನು ಅನಿತಾ ಮಹಿ ಮತ್ತು ಚಂದನನ ನೋಡ್ತಾ ಇರ್ತಾಳೆ. ಇನ್ನು ಅನಿತಾ ಮಹಿ ಮತ್ತು ಚಂದನ ಹತ್ತಿರ ಬರ್ತಾಳೆ. ಆಗ ಮಹಿ ಹೇಳ್ತಾನೆ, ಅತ್ತಿಗೆ ಇವಳು ನೋಡಿ ಅತ್ತಿಗೆ ನಮ್ಮ ಹತ್ರನೇ ಬರ್ತಿದ್ದಾಳೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಬರಲಿ ಬಿಡು ಅಂತ ಹೇಳ್ತಾಳೆ. ಇನ್ನು ಅನಿತಾ ಬಂದು ಕೇಳ್ತಾಳೆ, ಹರಿಯವ್ರು ಇವತ್ತು ಬರಲಿಲ್ವಾ ಅಂತ ಚಂದನ ಹತ್ರ ಕೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಫೋನ್ ನಂಬರ್ ಇದೆಯಲ್ಲ, ಕಾಲ್ ಮಾಡಿ ಕೇಳಿ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಕಾಲ್ ಮಾಡಿದೆ ಆದರೆ ರಿಸೀವ್ ಮಾಡಲಿಲ್ಲ, ಅಂದಾಗೆ ನೀವು ಅವ್ರಿಗೆ ಏನಾಗಬೇಕು, ನೀವು ಅವ್ರಿಗೆ ಅಕ್ಕ ಆಗಬೇಕಾ ಅಂತ ಹೇಳ್ತಾಳೆ ಅನಿತಾ ಚಂದನಗೆ. ಆಗ ಚಂದನಗೆ ಶಾಕ್ ಆಗುತ್ತೆ. ಇನ್ನು ಮಹಿಗೂ ಸಿಟ್ಟು ಬರುತ್ತೆ. ಆಗ ಚಂದನ ಹೇಳ್ತಾಳೆ, ಅಕ್ಕ ಅಲ್ಲ ಅತ್ತೆ ಆಗಬೇಕು ಅಂತ ಹೇಳ್ತಾಳೆ. ಆಗ ಅನಿತಾ ಹೇಳ್ತಾಳೆ, ಓ ಹೌದಾ, ನಾನು ಅತ್ತೆ ಮಗಳಾಗಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಇವಳನ್ನು ನೋಡಿದರೆ ಕಣ್ಣು ಗುಡ್ಡೆ ಕಿತ್ತಾಕಬೇಕು ಅಂತ ಮನಸ್ಸಾಗ್ತಿದೆ ಅಂತ ಹೇಳಿ ಮೈ ಹತ್ರ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಹರಿ ಕೂಡ ಬರ್ತಾನೆ. ಹರಿ ಬಂದಾಗ ಅನಿತಾಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಹರಿ ಹೇಳ್ತಾನೆ, ಏನು ಮೇಡಮ್ ಆ ರೀತಿ ಗುರಾಯಿಸ್ತಿದ್ದೀರಾ, ಏನು ಮಾಡಿದೆ, ಏನು ಒಂಥರ ಲುಕ್ ಕೊಡ್ತಿದ್ದೀರಲ್ಲ ಇಬ್ಬರು ಕೂಡ ಅಂತ ಹೇಳ್ತಾನೆ. ಆಗ ಚಂದನ ಏನೂ ಹೇಳಲ್ಲ, ಏನೂ ಇಲ್ಲ ಅಂತ ಹೇಳ್ತಾಳೆ. ಅಲ್ಲ ಮೇಡಮ್, ನೀವಿಬ್ಬರು ಕಾಯ್ತಿದ್ದೀರಲ್ಲ, ನೋಡಿ ಪಕ್ಕದಲ್ಲಿ ನೋಡಿ ಅನಿತಾ ನೋಡಿ ಅವಳು ಹೇಗೆ ನಿಂತಿದ್ದಾಳೆ, ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಿದ್ದಾಳೆ ನೋಡಿ, ಅವಳು ಎಷ್ಟು ಸೈಲೆಂಟ್ ಮೇಡಮ್, ಅವಳು ಮಾತಾಡಿದ್ರೆ ಮುತ್ತು ಉದುರೋಗುತ್ತೆ ಅಂತ ಅಂದ್ಕೊಳ್ಬೇಕು, ಆ ರೀತಿ ಅನಿತಾ ಅವರು ನೋಡಿ ಮೇಡಮ್, ಹುಡುಗಿ ಅಂದರೆ ಹಾಗಿರ್ಬೇಕು ಮೇಡಮ್ ಅಂತ ಅವಳ ಹತ್ರ ಹೊಗಳ್ತಾ ಇರ್ತಾಳೆ. ಆವಾಗ ಚಂದನ ಹೇಳ್ತಾಳೆ, ಆಯಿತಾ ನಿಮ್ಮದು ಹೊಗಳಿ, ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾರೆ, ಅಯ್ಯೋ ಮೇಡಮ್, ನಾನು ನೋಡಿ ಅವಳ ಹತ್ರ ಮಾತಾಡೋದು ಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಅವಳ ಹತ್ರ ಮಾತಾಡ್ಲಿಕ್ಕಂತ ಹೋಗ್ತಾನೆ. ಇನ್ನು ಚಂದನಗಂತೂ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಚಂದನ ಸಿಟ್ಟಲ್ಲಿ ಹೇಳ್ತಾಳೆ, ಮಹಿ ನಾನು ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಚಂದನ ಹೋಗ್ತಾಳೆ. ಇನ್ನು ಈ ಕಡೆ ಚಂದನನ ಆಫೀಸಲ್ಲಿ ಅವಳು ಪ್ರೆಸೆಂಟೇಷನ್ ಕೊಡ್ತಾಳೆ. ಆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರ್ತದೆ. ಇನ್ನು ಅವಳ ಫ್ರೆಂಡ್ ಹೇಳ್ತಾಳೆ, ಚಂದನ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟೆ, ಇವತ್ತು ನೀನು ಸೂಪರಾಗಿ ಕೊಟ್ಟೆ, ಎಷ್ಟು ಕಾನ್ಫಿಡೆನ್ಸ್ ಇತ್ತು ನಿನ್ನ ಮುಖದಲ್ಲಿ ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ. ಆಗ ಚಂದನ ಹೇಳ್ತಾಳೆ, ಹೌದು ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು ಮಾನಸ, ಪರವಾಗಿಲ್ಲ, ಆದರೂ ನಾನು ಒಳ್ಳೆ ಮಾಡಿ ಕೊಟ್ಟೆ ಅಲ್ವಾ ಅಂತ ಹೇಳ್ತಾಳೆ. ಆಗ ಬಾಸ್ ಬರ್ತಾರೆ. ಬಾಸ್ ಬಂದು ಸ್ವೀಟ್ ಕೊಡ್ತಾರೆ. ಸ್ವೀಟ್ ಕೊಟ್ಟು ಹೇಳ್ತಾರೆ, ಚಂದನ ತುಂಬ ಚೆನ್ನಾಗಿ ಕೊಟ್ರಿ ಚಂದನ, ಪ್ರೆಸೆಂಟೇಷನ್ ತುಂಬ ಒಳ್ಳೆಯದಾಗಿತ್ತು, ವೆಲ್ ಡನ್ ಚಂದನ ಅಂತ ಹೇಳಿ ಸ್ವೀಟ್ ಕೊಡ್ತಾರೆ. ಆಗ ಚಂದನ ಕೇಳ್ತಾಳೆ, ಇದ್ಯಾಕೆ ಸರ್ ಸ್ವೀಟ್ ಅಂತ ಕೇಳ್ತಾಳೆ. ಆವಾಗ ಅವ್ರು ಹೇಳ್ತಾಳೆ, ನೀನು ಪ್ರೆಸೆಂಟೇಷನ್ ಕೊಟ್ಟಿದ್ದು ಕ್ಲೈಂಟ್ಸಿಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಸ್ವೀಟ್ ಕೊಡ್ತಿದ್ದೇನೆ, ತಗೋ ಚಂದನ ಅಂತ ಹೇಳ್ತಾರೆ. ಇನ್ನು ಚಂದನ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಇನ್ನು ಬಾಸ್ ಹೇಳ್ತಾರೆ, ಏನು ಚಂದನ ಅವರೇ, ಖಾಲಿ ಸ್ವೀಟಲ್ಲೇ ಮುಗಿಸ್ತೀರಾ, ಪಾರ್ಟಿ ಏನಾದರೂ ಕೊಡ್ತೀರಾ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಸ್ಯಾಲ್ರಿ ಆದಮೇಲೆ ಕೊಡ್ತೇನೆ ಅಂತ ಹೇಳ್ತಾಳೆ. ಆವಾಗ ಬಾಸ್ ಹೇಳ್ತಾರೆ, ಅಲ್ಲ ಅಟ್ಲೀಸ್ಟ್ ಇವಾಗ ಒಂದು ಕಾಫಿ ಆದರೂ ಕೊಡಿಸ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಸರ್ ಬೇಡ ಸರ್, ಈಗ ನನಗೆ ತುಂಬ ಕೆಲಸ ಇದೆ, ಬೇರೆ ಯಾವತ್ತಾದರೂ ನೋಡೋಣ ಸರ್ ಅಂತ ಹೇಳ್ತಾಳೆ. ಆಗ ಬಾಸ್ ಅಲ್ಲಿಂದ ಹೋಗ್ತಾರೆ. ಇನ್ನು ಮಾನಸ ಹೇಳ್ತಾಳೆ, ಏನೋ ಚಂದನ, ಬಾಸ್ಗೆ ನಿನ್ನ ಮೇಲೆ ಒಳ್ಳೆ ಕೇರಿಂಗ್ ಇದೆ ಅಲ್ವಾ, ನೋಡು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನಿನ್ನ ಜೊತೆ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಹಾಗಲೇ ಏನೂ ಇಲ್ಲ, ಕೇರಿಂಗ್ ಎಲ್ಲ ಏನೂ ಇಲ್ಲ ಬಿಡು, ಅವ್ರ ಬಾಸ್ ನಾನು ಸ್ಟಾಫ್ ಅಷ್ಟೇ ಅಂತ ಹೇಳ್ತಾರೆ. ಆಗ ಮಾನಸ ಹೇಳ್ತಾರೆ, ಇಲ್ಲ ಚಂದನ, ಏನೋ ಸ್ಪೆಷಲ್ ಕೇರಿಂಗ್ ಕಾಣಿಸ್ತಾ ಇತ್ತು ಅವ್ರ ಕಣ್ಣಲ್ಲಿ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಇಲ್ಲ ಮಾನಸ, ಆ ರೀತಿ ಎಲ್ಲ ಏನೂ ಹೇಳ್ಬೇಡ, ನಂಗೆ ಅದು ಇಷ್ಟ ಆಗಲ್ಲ, ಇದನ್ನು ಇಲ್ಲಿಗೆ ಬಿಟ್ಬಿಡು, ಇನ್ನು ಮುಂದೆ ಆ ರೀತಿ ಏನೂ ಮಾತಾಡಬೇಡ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಚಂದನ ಮಹಿ ಮನೆಗೆ ಮೆಸೇಜ್ ಮಾಡ್ತಾ ಇರ್ತಾಳೆ, ನೋಡು ಇದೇ ರೀತಿ ಮಾಡು, ಆವಾಗ ಲವ್ ಜಾಸ್ತಿ ಆಗುತ್ತೆ, ಲವ್ ಮಾಡೋಕ್ಕೆ ಇದೇ ಒಳ್ಳೆ ದಾರಿ ಅಂತ ಹೇಳಿ, ಡಿಯರ್ ಇದೇ ಮಾಡು ಡಿಯರ್ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅದನ್ನು ಕದ್ದು ಹರಿ ಕೇಳಿಸ್ಕೊಳ್ತಾ ಇರ್ತಾನೆ. ಹರಿ ಅಂದ್ಕೊಳ್ತಾನೆ, ಅವಳ ಬಾಸ್ ತರುಣ್ ಅವಳಿಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನು ಚಂದನ ಮೆಸೇಜ್ ಮಾಡಿ ಹಿಂತಿರುಗಿ ನೋಡ್ತಾಳೆ. ಆವಾಗ ಅಲ್ಲಿ ಹರಿ ಇರ್ತಾನೆ. ಹರಿ ಹೇಳ್ತಾನೆ, ಯಾರಿಗೆ ಮೆಸೇಜ್ ಮಾಡ್ತಿದ್ದೀರಾ, ಅಲ್ಲ ನಗ್ತಾ ಮೆಸೇಜ್ ಮಾಡ್ತಿದ್ದೀರಾ, ನಿಮ್ಮ ಬಾಸ್ ತರುಣಿಗೆ ಮೆಸೇಜ್ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾನೆ. ಆಗ ಚಂದನಿಗೆ ಡೌಟ್ ಬರ್ತದೆ, ಓ ಇವ್ರು ಅಂದ್ಕೊಂಡಿದ್ದಾರೆ ನಾನು ಮಹಿಮಾಗೆ ಮೆಸೇಜ್ ಮಾಡ್ತಿರೋದನ್ನು ತರುಣ್ ಸರ್ಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಅಲ್ವಾ, ಓಕೆ ಪರವಾಗಿಲ್ಲ, ಸಖತ್ತಾಗಿ ಹೊಟ್ಟೆ ಉರಿತಿದೆ ಇವರಿಗೆ, ಇವಾಗ ಇದನ್ನು ನಾನು ಬಿಡ್ತೇನಾ, ಇನ್ನಷ್ಟು ಹೊಟ್ಟೆ ಉರಿಸ್ತೇನೆ ಅಂತ ಹೇಳಿ ನಾನು ಯಾರಿಗಾದರೂ ಮೆಸೇಜ್ ಮಾಡ್ತೇನೆ, ನಿಮ್ಗೆ ಯಾಕೆ, ನೀವೀಗ ಅನಿತಾ ವನಿತಾ ಅಂತ ಹೇಳ್ಕೊಂಡು ಯಾರಿಗೆಲ್ಲ ಮೆಸೇಜ್ ಮಾಡ್ತೀರಿ, ನಾನು ಅದನ್ನು ಕೇಳ್ತೇನಾ, ನನ್ನ ಇಷ್ಟ, ನಾನು ಯಾರಿಗಾದರೂ ಮೆಸೇಜ್ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಓ ನೀವು ಆ ದಾರಿಯಲ್ಲಿ ಬರ್ತಿದ್ದೀರಾ, ಪರವಾಗಿಲ್ಲ ಬಿಡಿ, ನಾನು ಕೂಡ ಬೇರೆ ದಾರಿಯಲ್ಲೇ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಇವಳು ಹೇಳ್ತಾಳೆ, ಆಯಿತು ನೀವು ಯಾವ ದಾರಿಯಲ್ಲಿ ಬೇಕಾದರೂ ಹೋಗಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ.
ಇನ್ನು ಇಲ್ಲಿಗೆ ಈ ವಿಡಿಯೋ ಮುಗಿತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಅನಿತಾ ಹರಿನ ಲವ್ ಮಾಡ್ತಿದ್ದಾಳೆ, ಅದನ್ನು ಸೀರಿಯಸ್ ಆಗಿ ತಗೊಳ್ತಾಳ, ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇನ್ನು ಚಂದನ ಮತ್ತು ಹರಿ ನಡುವೆ ಏನಾದರೂ ಮನಸ್ತಾಪ ಉಂಟಾಗುತ್ತಾ, ಮುತ್ತು ಮಹಿಮನ್ ಪ್ರೀತಿ ಏನಾಗುತ್ತೆ, ಪ್ರೀತಿ ಇನ್ನಷ್ಟು ಬಲವಾಗುತ್ತಾ, ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.